ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಚೈತ್ರನ್ ಲುಕ್ ನೋಡ್ತಾ ಇದ್ರೆ ಏನು ಅನ್ನಿಸ್ಬೋದು, ನಿಮಗೆ ಏನು ಸ್ಪೆಷಲ್ ಅನ್ನಿಸ್ಬೋದು ಅಂತ ಫಸ್ಟ್ ಕಮೆಂಟ್ ಮಾಡಿ. ನಾನೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಇನ್ನೇನಲ್ಲಿ ಕಮೆಂಟ್ ಮಾಡೋದಲ್ವಾ. ಸೊ ಇವತ್ತು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಈ ಸ್ಯಾರಿ ಬಂದು ನಮ್ಮ ಅತ್ತೆ ನನಗೆ ಕೊಟ್ಟಿದ್ದು, ಅಂದರೆ ಅವ್ರಿಗೆ ಯಾರೋ ಮದುವೆನಲ್ಲಿ ಉಡ್ಸಿದ್ರಂತೆ. ಸೊ ಅವರು ನಾನು ಹಾಕ್ಕೊಳ್ಳಲ್ಲ, ನೀನೇ ಹಾಕು ಅಂತ ನನಗೆ ಕೊಟ್ಟರು. ಫಸ್ಟ್ ಟೈಮ್ ನಾನು ಹಾಕಿದ್ದೀನಿ. ನಾನು ಇದನ್ನ ವೇರ್ ಮಾಡಿದ್ಮೇಲೆ ಅನಿಸ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಅಂದರೆ. ಫುಲ್ ಟ್ರೆಡಿಷ್ನಲ್, ಅಷ್ಟು ಚೆನ್ನಾಗಿದೆ ಸ್ಯಾರಿ. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ನಾನು ಇದು ಈ ಬ್ಲೌಸ್ ಮ್ಯಾಚ್ ಮಾಡೋಣ ಅಂದ್ಕೊಂಡೆ, ಬಟ್ ಇದಕ್ಕೆ ಇದು ಡಾರ್ಕ್ ಬಾಟಲ್ ಗ್ರೀನ್ ಇದೆ, ಇದೆಲ್ಲ ಸ್ವಲ್ಪ ಏನಂತಾರೆ ಲೀಫ್ ಕಲರ್ ಟೈಪ್ ಇದೆ. ಸೊ ಅದಕ್ಕೆ ಇದು ಬೇರೆ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ. ಉಟ್ಕೊಂಡ್ಮೇಲೆ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸ್ಯಾರಿ. ಸೊ ಹಾಗಾಗಿ ಇದಕ್ಕೊಂದು ಬ್ಲೌಸ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಉಟ್ಟಿರೋದು ನಾನು. ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಸ್ಯಾರಿ ಅಂತ ಹೇಳಿ. ನಾನು ಇವತ್ತು ಇಷ್ಟು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದಿರೋದು, ನಿಮಗೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ವೈನಿಧಿಗೆ ನಾನೇನು ಗಿಫ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ನನ್ನ ತಲೆಯಲ್ಲಿ ಇತ್ತು ಅವಳಿಗೆ. ಯಾಕಂದರೆ ಅವಳು ಹುಟ್ಟಿದಾಗಿಂದ ಇದುವರೆಗೂ ನಾನು ಅವಳಿಗೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಯಾವುದೇ ಥರದ್ದನ್ನು ಗಿಫ್ಟ್ ಮಾಡಿರಲಿಲ್ಲ. ಜಸ್ಟ್ ಬಟ್ಟೆಗಳು ತೆಗೆಯೋದು, ಇಲ್ಲ ಬೇರೆ ಏನಾದರೂ ಅವಳಿಗೆ ಥಿಂಗ್ಸ್ ಬೇಕಂದರೆ ಅದನ್ನು ತೆಗೆಯೋದು, ಆ ಥರ ಅಷ್ಟೇ ಮಾಡ್ತಾ ಇದ್ದೆ. ನಾನು ತಗೊಳ್ಳುವಾಗ ಆಬ್ವಿಯಸ್ಲಿ ನನ್ನ ಮಗಳು ನನಗೆ ನೆನಪಾಗೇ ಆಗ್ತಾಳೆ. ಸೊ ನಾನು ಯಾವಾಗಾದ್ರೂ ಗೋಲ್ಡ್ ಸಿಲ್ವರ್ ತೊಗೊಳ್ಳುವಾಗ ಅವಳು ನೆನಪಾಗ್ತಾ ಇತ್ತು, ನಾನು ಅವಳಿಗೆ ಏನು ಕೊಡ್ಸಿಲ್ವಲ್ಲ ಅನ್ನೋ ಥರ ಗಿಲ್ಟ್ ಫೀಲ್ ಇರ್ತಿತ್ತು. ಕೆಲವ್ರು ಹೇಳ್ತಾರೆ ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಅದೆಲ್ಲ ಬೇಕಾ, ನಾವೇ ಎಲ್ಲ ಕಲಿಸ್ತೀವಿ ಅಂತ. ಬಟ್ ತಂದೆ ತಾಯಿ ಅನ್ನಿಸ್ಕೊಂಡವ್ರಿಗೆ ಕೆಲವೊಂದು ಆಸೆಗಳಿದ್ದೇ ಇರುತ್ತೆ. ಸೊ ಆ ಥರ ನನಗೂ ಒಂದು ಆಸೆ ಇತ್ತು, ನನ್ನ ಮಗಳಿಗೆ ನನ್ನ ಕಡೆಯಿಂದ ಫಸ್ಟ್ ಟೈಮ್ ಏನಾದರೂ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕಂತ. ಆ್ಯಕ್ಚುಲಿ ಅವಳು 6 to 9 months ಇರುವಾಗ ನಾನು ಬ್ಯಾಂಗಲ್ ಕೊಡ್ಸೋಣ ಅವಳಿಗೆ ಅಂತ ಸುಮಾರು ಕಡೆ ಬ್ಯಾಂಗಲ್ಸ್ ನೋಡಿದೆ. ಆ ಟೈಮಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಎಲ್ಲ ಸಣ್ಣ ಸಣ್ಣಗಿತ್ತು, ಮತ್ತು ಸೇಮ್ ಡಿಸೈನಲ್ಲೇ ಇರ್ತಿತ್ತು. ಸೊ ಆಮೇಲೆ ಅದನ್ನು ನಮ್ಮ ಅತ್ತೆ ಮಾವ ವೈನಿಧಿಗೆ ಗಿಫ್ಟ್ ಮಾಡಿದ್ರು ಅವಳ ನಾಮಕರಣದಲ್ಲಿ. ಸೊ ಎಲ್ಲ ಆಮೇಲೆ ನಮ್ಮಪ್ಪ ನಮ್ಮಣ್ಣ ಅವ್ರ ಕಡೆಯಿಂದ ಅವಳಿಗೆ ಸರ ಮತ್ತು ಉಂಗುರ ಆ ಥರ ಎಲ್ಲ ತೆಗೆದ್ರು. ಸೊ ಎಲ್ಲ ಅಲ್ಲೇ ಆಗೋಯ್ತು ಗೋಲ್ಡು. ಸೊ ನಾನು ನೆಕ್ಸ್ಟ್ ಅವಳಿಗೆ ಏನಾದರೂ ತೆಗಿಬೇಕು, ಈಗ ಹೆಂಗೂ ಬೆಳೀತಾ ಇದ್ದಾಳೆ, ಅವಳಿಗೆ ದೊಡ್ಡದೇ ಬೇಕು ಇವಾಗ. ಸೊ ಹಾಗಾಗಿ ನಾನು ಐಡಿಯಾ ಮಾಡಿದ್ದು ಒಂದು ಚಿಕ್ಕದಾಗಿ ನೆಕ್ಲೆಸ್ ಅವಳಿಗೆ ಗಿಫ್ಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಒಂದು 1 year ನನಗೆ ಪ್ಲ್ಯಾನ್ ಇತ್ತು ಅವಳಿಗೆ ಗಿಫ್ಟ್ ಮಾಡಬೇಕು ಅಂತ. ನಾನು ಯಾವಾಗ ಜ್ಯುವೆಲ್ರಿ ಶಾಪ್ಗೆ ಹೋದ್ರೂ ಹುಡುಕ್ತಾ ಇದ್ದೆ ಅವಳಿಗೆ ಬೇಕಾಗಿರೋ ಥರ ಸೂಟ್ ಆಗೋ ಥರದ್ದು ಯಾವುದಾದ್ರು ಸಿಗತ್ತಾ ಅಂತ. ನನಗೆ ಇಷ್ಟೇ ಬಜೆಟ್ ಅಂತ ಇತ್ತು, ಮತ್ತು ಇಷ್ಟೇ ವೆಯ್ಟಲ್ಲಿ ಬೇಕಿತ್ತು. ಸೊ ಆ ಥರದ್ದು ಎಲ್ಲೂ ಸಿಗ್ತಿರ್ಲಿಲ್ಲ, ಎಕ್ಸೀಡ್ ಆಗಿಬಿಡ್ತಾ ಇತ್ತು. ನಾನು ಎಷ್ಟು ವೆಯ್ಟ್ ಹೇಳ್ತಿದ್ದೆ, ನಾನು ಹುಡುಕ್ತಾ ಇದ್ದಿದ್ದು 10 to 15 grams ಒಳಗಡೆ. ಬಟ್ ಅದು ಜಾಸ್ತಿನೇ ಆಗ್ತಾ ಇತ್ತು, ಇಲ್ಲಾಂದರೆ ಕಮ್ಮಿ ಆಗಿದ್ರೆ ಡಿಸೈನ್ ಚೆನ್ನಾಗಿರ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಸೊ ಹಾಗಾಗಿ ನಾನು ತೊಗೋತಾ ಇರಲಿಲ್ಲ. ಈ ಸಲ ಏನ ಅಂತಾರಲ್ಲ ಆ ಥರ ಏನೋ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು, ಟೈಮ್ ಕೂಡಿ ಬರ್ಬೇಕಂತಾರಲ್ಲ, ಆ ಥರ ಆಯಿತು ಅಂದ್ಕೋತೀನಿ. ಇನ್ನೊಂದು ವರಮಹಾಲಕ್ಷ್ಮಿ ನನಗೆ ಸ್ಪೆಷಲ್. ಯಾಕೆ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಮಂತಿಗೆ ನಾನು ಕನ್ಸೀವ್ ಅಂತ ನನಗೆ ಕನ್ಫರ್ಮ್ ಆಗಿದ್ದು. ಸೊ ನನಗೆ ವರಮಹಾಲಕ್ಷ್ಮಿ ಟೈಮಲ್ಲೇ ನಾನು ಕನ್ಸೀವ್ ಆಗಿದ್ದೆ. ಸೊ ಹಾಗಾಗಿ ನನಗೆ ವರಮಹಾಲಕ್ಷ್ಮಿ ತುಂಬ ಸ್ಪೆಷಲ್. ಮತ್ತು ನನ್ನ ಹೆಣ್ಮಗುನೂ ಆಯ್ತಲ್ವ, ಸೊ ಏನೋ ಒಂಥರ ಅಲ್ಲಿಗಲ್ಲಿಗೆ ಕನೆಕ್ಟಿವಿಟಿ ಅಂತಾರಲ್ಲ, ಸೊ ಆ ಥರ. ಹಾಗಾಗಿ ವರಮಹಾಲಕ್ಷ್ಮಿ ಟೈಮಲ್ಲೇ ಅವಳಿಗೆ ಏನಾದ್ರು ತೆಗಿಯೋಣ. ನಂದು ಬಜೆಟ್ ಇತ್ತು, ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅವಳಿಗೆ ಅಂತಲೇ ಇಷ್ಟು ಬಜೆಟ್ ಅಂತ ಇತ್ತು, ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ನಾನು ಇದನ್ನು ತೆಗೆದೆ. ಗೋಲ್ಡ್ ತೊಗೊಳ್ಳುವಾಗ 22 ಕ್ಯಾರೆಟ್ ಹಾಲ್ ಮಾರ್ಕ್ ಮತ್ತು ಟ್ರಯಾಂಗಲ್ ಶೇಪ್ ಇರುತ್ತೆ. ಹಾಲ್ ಮಾರ್ಕ್ ಬಂದರೆ 916 ಇದೆ ಗೋಲ್ಡ್ ಅಂದರೆ, ಅದಕ್ಕೆ ಟ್ರಯಾಂಗಲ್ ಚಿಕ್ಕದಾಗಿ ಮಾರ್ಕ್ ಕೊಟ್ಟಿರ್ತಾರೆ ಹಾಲ್ ಮಾರ್ಕ್. ಅದಿದ್ರೆ ಮಾತ್ರ ಅದು ಪಕ್ಕ 916 ಅಂತ. ಆ ಟ್ರಯಾಂಗಲ್ ಶೇಪ್ ಇಲ್ಲ ಅಂದರೆ ಅದು ಪ್ಯೂರಿಟಿ ಇಲ್ಲ ಅಂತ. ನೀವು ಯಾರಾದರೂ ಗೋಲ್ಡ್ ತೊಗೊಳ್ಳುವಾಗ ಮೇಯ್ನ್ ಇದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸ್ಟಾರ್ಟಿಂಗ್ ನಮಗೂ ಹಿಂಗೆ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಜ್ಯುವೆಲ್ರಿ ಶಾಪಲ್ಲಿ ಕೆಲವೊಬ್ರು ವರ್ಕ್ ಮಾಡಿರೋರು ನನಗೆ ಹೇಳಿದಾಗ ನನಗೂ ಅಲ್ವಾ ಈ ಥರ ನಾವು ಚೆಕ್ಕೇ ಮಾಡ್ತಿರ್ಲಿಲ್ಲ ಅನ್ನಿಸ್ತು. ಬಟ್ ಆಮೇಲೆ ನಾನು ಎಲ್ಲ ಜ್ಯುವೆಲ್ರೀಸು ಚೆಕ್ ಮಾಡಿದಾಗ ಹಾಲ್ ಮಾರ್ಕ್ ಇತ್ತು. ಸೊ ಥ್ಯಾಂಕ್ ಗಾಡ್ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ವಿ. ನನ್ನ ಮದುವೆ ಜ್ಯುವೆಲ್ರೀಸ್ ಎಲ್ಲ ನಾವು ತೆಗ್ದಿದ್ದು ಹಾಸನ್ SRS ಜ್ಯುವೆಲ್ಲರ್ಸ್. ಸೊ ಅದರಲ್ಲೆಲ್ಲನೂ ಟ್ರಯಾಂಗಲ್ ಶೇಪ್ ಮಾರ್ಕ್ ಇದ್ದೇ ಇದೆ. ಸೊ ನಾನು ಫಸ್ಟ್ ತಗೊಂಡಿದ್ದು ಇದು ಕರಿಮಣಿ ಸರ. ಇದಕ್ಕೆಲ್ಲ ನಾನು ಚೈನ್ ದೊಡ್ಡದು ಹಾಕೋದಿಲ್ಲ, ಯಾಕಂದರೆ ನಾನು ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಕ್ಯಾಬಲ್ಲೆಲ್ಲ ಓಡಾಡ್ತೀನಿ.
ಬೆಳಗ್ಗೆ ನಡ್ಕೊಂಡು ಬರ್ತೀನಿ ಮತ್ತು ಕ್ಯಾಬ್ ಡ್ರಾಪ್ ಆಗೋ ಪ್ಲೇಸಿಂದ ಎಲ್ಲ. ಸೊ ಹಾಗಾಗಿ ನಾನು ಚೈನ್ ಹಾಕೋದಿಲ್ಲ. ಮತ್ತು ಇನ್ನೊಂದೇನಂದರೆ ಅಷ್ಟು ದೊಡ್ಡ ದೊಡ್ಡ ಚೈನ್ ಹಾಕೊಳ್ಳೋದು ನನಗೆ ಇರಿಟೇಷನ್ ಅನಿಸುತ್ತೆ, ಹಿಂಸೆ, ಏನೋ ಒಂಥರ ಒತ್ತುತ್ತಾ ಇರುತ್ತೆ, ಫ್ರೀನೇ ಅನ್ಸೋದಿಲ್ಲ. ಸೊ ಹಾಗಾಗಿ ಚೈನ್ ಎಲ್ಲ ನಾನು ಫಂಕ್ಷನ್ ಆ ಥರ ಏನಾದರೂ ಇದ್ದಾಗ ಯೂಸ್ ಮಾಡ್ತೀನಿ. ಮಾಂಗಲ್ಯ ಸರನ ಇದು ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಇದು ನಾನು ಲಾಸ್ಟ್ ಟೈಮ್ ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರ ನೀವು, ನನ್ನ ಶಾರ್ಟ್ ಕರಿಮಣಿ ಸರ, ಅದಕ್ಕೆ ತಾಲಿ ತರ ಪೆಂಡೆಂಟ್ ಇತ್ತು. ಬಟ್ ಈ ಸಲ ನಂಗೆ ತಾಲಿ ತರ ಬೇಡ ಅನ್ಬಿಟ್ಟು ನಾನು ಡಿಫ್ರೆಂಟ್ ಆಗಿರ್ಲಿ ಈ ತರದ್ದು ಅಂತ ತಗೊಂಡಿದ್ದೀನಿ. ಹಾಕಿದ್ದೆ, ನಿಮಗ್ ತೋರ್ಸೋಣ ಅಂತ ಬಿಚ್ಚಿದೆ. ನಾನು ಇದೆಲ್ಲ ಶಾಪಿಂಗ್ ಮಾಡಿರೋದು ನವರತ್ನ ಜ್ಯುವೆಲರ್ಸ್, ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇನೆ ನಾನು. ಸೊ ಇದನ್ನೆಲ್ಲ ನಾನು ಲಾಸ್ಟ್ ಅಲ್ಲಿ ಹಾಕೊಂಡು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಡಿಸೈನ್ ಈ ತರ ಇದೆ, ಸ್ವಲ್ಪನೇ ಇದೆ ಕರಿಮಣಿ, ಜಾಸ್ತಿ ಏನಿಲ್ಲ ಕರಿಮಣಿ ಇದ್ರಲ್ಲಿ. ನಾನು ಸ್ವಲ್ಪ ಕಮ್ಮಿ ಕರಿಮಣಿನಲ್ಲೇ ನೋಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಬೇಕಾಗಿರೋ ಥರದ್ದು ಇದು ಸಿಕ್ತು. ಚೆನ್ನಾಗಿದೆ ಡಿಸೈನು. ಕೆಳಗಡೆ ಮತ್ತೆ ಮೇಲೆ ಚೈನ್ ಇದೆ. ಇದು ವೆಯ್ಟ್ ಬಂದು 7 ಗ್ರಾಮ್ಸ್ ಇದೆ. ಇದು ಕರಿಮಣಿ ಎಲ್ಲ ಬಿಟ್ಟು, ಕರಿಮಣಿದೆಲ್ಲ ಮೈನಸ್ ಮಾಡಿದ್ದಾರೆ ಅವರು. ಬರೀ ಗೋಲ್ಡೇನೆ 7 ಗ್ರಾಮ್ಸ್ ಇದೆ ನೋಡಿ. ಡಿಫ್ರೆಂಟ್ ಆಗಿ ಚೆನ್ನಾಗಿ ಅನ್ನಿಸ್ತು ನನಗೆ. ಆಕ್ಚುಲಿ ಇನ್ನ ಕರಿಮಣಿ ಕಡಿಮೆ ಇರೋದೇ ನೋಡ್ತಾ ಇದ್ದೆ ನಾನು, ಸಿಗ್ಲಿಲ್ಲ. ಬಟ್ ಓಕೆ, ಇದು ಹಾಕೊಂಡಾಗ ತುಂಬಾ ಶೈನಿ ಶೈನಿ ಆಗಿ ಕಾಣಿಸ್ತು, ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತಗೊಂಡೆ. ಮತ್ತೆ ನಾನು ಪ್ರೈಸ್ ಎಲ್ಲ ನಿಮ್ಗೆ ಹೇಳೋದಿಲ್ಲ, ಯಾಕಂದ್ರೆ ಎಷ್ಟು ದುಡ್ಡಾಯ್ತು ಏನು ಅಂತ. ಒಂದೊಂದ್ ದಿನ ಒಂದೊಂದ್ ತರ ಗೋಲ್ಡ್ ರೇಟ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಹೇಳೋದಿಕ್ ಆಗೋದಿಲ್ಲ. ಡಿಪೆಂಡ್ಸ್, ಅವತ್ತು ಯಾವ ರೇಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ತರ ಇದೆ ಚೈನ್. ನನ್ನ ಹಳೆ ಕರಿಮಣಿ ಸರನು ಚೆನ್ನಾಗಿದೆ. ಅದು ಸಣ್ಣದಾಗಿ ಮಾಂಗಲ್ಯ ತರ ಇದೆ, ಚಿಕ್ಕದಾಗಿ. ಸೊ ಆ ಥರದ್ದು ಬೇಡ ಅಂದ್ಬಿಟ್ಟು ನಾನು ಈ ಸಲ ಈ ಥರದನ್ನ ತೊಗೊಂಡಿದ್ದೀನಿ. ಸೊ ಇದು ನಾನು ಫಸ್ಟ್ ತೊಗೊಂಡಿದ್ದು. ಒಂದು ಬ್ರೇಸ್ಲೆಟ್ ಕೂಡ ನೋಡಿದೆ ನಾನು. ಚಿಕ್ಕದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಅಷ್ಟು ಮನ್ಸು ಬರೋದಿಲ್ಲ. ಏನಾದರೂ ತೊಗೋತಾ ಇದ್ದೀವಿ ಅಂದರೆ ಅದು ಸ್ವಲ್ಪ ದೊಡ್ಡದಾಗೇ ಇರಬೇಕು, ಆ ಥರ ನನ್ನ ಮೆಂಟಾಲಿಟಿ. ಸೊ ಚಿಕ್ಕದಾಗಿ ನೋಡೋಣ, ಯಾವಾಗಾದ್ರೂ ದುಡ್ಡಿದ್ರೆ ತಗೊಳ್ಳೋಣ ಅನ್ನೋ ಥರ. ಚಿಕ್ಕದೆಲ್ಲ ಆಲ್ಮೋಸ್ಟ್ ಇದೆ, ನನಗೇನು ಅವಶ್ಯಕತೆ ಇಲ್ಲ. ಸೊ ಇದು ನಾನು ವೈನಿದಿಗೆ ಗಿಫ್ಟ್ ಮಾಡಿದಂಥ ನೆಕ್ಲೆಸ್. ಚೆನ್ನಾಗಿದೆ ಇದು. ನಾನು 10 to 15 ಅನ್ಕೊಂಡಿದ್ದೆ, ಇದು ಮೋರ್ ದ್ಯಾನ್ 15 ಇದೆ. 20 ಗ್ರಾಮ್ಸ್ ಇದೆ ಇದು, ಇನ್ಕ್ಲೂಡಿಂಗ್ ಸ್ಟೋನ್ಸ್ ಎಲ್ಲ ಸೇರಿ 20 ಗ್ರಾಮ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ನಾನು ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೆ. ಅದು ಇನ್ನೊಂದೇನಂದ್ರೆ ಅದು ಹಾಕಿಸ್ಕೋತಾನೆ ಇಲ್ಲ, ಅದು ಮೇನ್ ಪ್ರಾಬ್ಲಮ್. ಅಮ್ಮ ಚುಚ್ಚುತ್ತೆ, ನಂಗೆ ಬೇಡ ಅಂತಾಳೆ. ಆದ್ರೂ ಹಿಂಸೆ ಮಾಡಿ ಹಾಕಿದೆ, ಹಾಕಿಸ್ಕೊಂಡ್ಲು. ಏನೇನೋ ಬೆದ್ರಿಸಿ ಎಲ್ಲ ಹಾಕಿದ್ದೀನಿ. ಸೊ ಇದಕ್ಕೆ ಬ್ಯಾಕ್ ಚೈನ್ ಏನು ಇಲ್ಲ. ಬ್ಯಾಕ್ ಚೈನ್ ತಗೋತೀನಿ ಅಂದ್ರೆ ಎಕ್ಸ್ಟ್ರಾ 2 ಗ್ರಾಮ್ಸ್ 3 ಗ್ರಾಮ್ಸ್ ಹಾಗಾಗುತ್ತೆ. ಸೊ ನನ್ಗನ್ಸೋ ಪ್ರಕಾರ ಬ್ಯಾಕ್ ಚೈನ್ ಎಲ್ಲ ಸಿಲ್ವರ್ ಅಲ್ಲಿ ನಾನು ಅದನ್ನು ತಗೊಂಡ್ ಬಂದಿದ್ದೀನಿ, ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದಕ್ಕೆ ಥ್ರೆಡ್ ಹಾಕಿದ್ದಾರೆ. ಇದು ಬಂದು ಆಂಟಿಕ್ ಜ್ಯುವೆಲರಿ. ಮತ್ತೆ ನಾನು ಜಾಸ್ತಿ ಸ್ಟೋನ್ಸು ಬೀಡ್ಸು ಆ ಥರದ್ದೆಲ್ಲ ಇರೋದಕ್ಕೆ ನಾನು ತಗೊಳ್ಳಲ್ಲ ಗೋಲ್ಡ್. ಅದೇನೋ ಚಿಕ್ಕ ವಯಸ್ಸಿಂದನೂ ಅಪ್ಪ ಆ ಥರ ಸ್ಟೋನ್ಸು ಬೀಡ್ಸ್ ಎಲ್ಲ ಇದ್ರೆ ವೇಸ್ಟ್ ಆಗುತ್ತೆ, ಬೇಡ ಅಂತ ಹೇಳಿ ನಮಗೂ ಅದೇ ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಬಟ್ ಒಂದೊಂದು ಬೀಡ್ಸು ಒಂದೊಂದು ಸ್ಟೋನ್ಸ್ ಇದ್ರೇನೆ ಚೆನ್ನಾಗಿ ಕಾಣೋದು ಜ್ಯುವೆಲ್ರಿ. ಬರೀ ಗೋಲ್ಡ್ ಆದ್ರೆ ಚೆನ್ನಾಗಿ ಅನ್ಸೋದಿಲ್ಲ. ಸೊ ನಮ್ಮ ಮದುವೆ ಜ್ಯುವೆಲ್ರಿನಲ್ಲೂ ಸ್ವಲ್ಪ ಬೀಡ್ಸ್ ಎಲ್ಲ ಇದೆ, ತೋರಿಸ್ತೀನಿ ನಾನು. ಅದು ಯಾವಾಗಾದ್ರೂ ನಾನು ಯಾವ ಒಡವೆನೂ ಮನೆಯಲ್ಲಿ ಇಡೋದಿಲ್ಲ, ಎಲ್ಲಾನು ಲಾಕರಲ್ಲಿ ಇಡ್ತೀನಿ. ಸೊ ಅದನ್ನ ಯಾವಾಗಾದ್ರೂ ತಗೋ ಬಂದಾಗ ನಿಮ್ಗೆ ಡೆಫಿನೆಟ್ ಆಗಿ ತೋರಿಸ್ತೀನಿ. ಇದನ್ನ ಹಬ್ಬಕ್ಕೆ ಹಾಕಕ್ಕೆ ಅಂತ ವೈನಿದಿಗೆ ತಂದು ಇಟ್ಕೊಂಡಿದ್ದು, ಇನ್ನೂ ತಗೊಂಡೋಗಿ ಇಟ್ಟಿಲ್ಲ. ಫಂಕ್ಷನ್ಸ್ ಅಲ್ಲಿ ವೇರ್ ಮಾಡ್ತೀನಲ್ಲ, ಹಾಗೆ ತೋರಿಸ್ತೀನಿ, ಹಾಗೆ ಆ ಜ್ಯುವೆಲ್ರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಇದೆ ಪೆಂಡೆಂಟ್. ನೋಡಿ, ಇದು ಫುಲ್ ಲಕ್ಷ್ಮಿ ಡಿಸೈನ್. ಕೆಳಗಡೆ ಪರ್ಲ್ ಇದೆ. ಇದು ಬಂದು ರೆಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ನಾನು ಎಲ್ಲ ಇಲ್ಲಿ ಮಲ್ಟಿ ಕಲರ್ ಇದ್ದಿದ್ರಿಂದ ನಾನು ಇದನ್ನ ಚೂಸ್ ಮಾಡಿದೆ. ಬರೀ ರೆಡ್ ಬರೀ ಗ್ರೀನ್ ಆ ಥರ ಇದ್ರೆ ಚೆನ್ನಾಗಿ ಅನ್ಸೋದಿಲ್ಲ, ಒಂದೊಂದು ಡ್ರೆಸ್ಗೆಲ್ಲ ಮ್ಯಾಚ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ನೋಡಿ ಪ್ಲ್ಯಾನ್ ಮಾಡಿದೆ. ಸೊ ಇದರಲ್ಲಿ 3 ಕಲರ್ಸ್ ಇರೋದ್ರಿಂದ ಯಾವುದಕ್ಕಾದ್ರೂ ಅವಳು ಹಾಕೋಬಹುದು. ಈವನ್ ಚೂಡಿದಾರ್ಗೂ ಕೂಡ ನಾನು ಹಾಕಿದ್ದೆ, ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೂಡಿದಾರ್ ಕೂಡ ಹಾಕೊಬಹುದು. ಇದು ಟೋಟಲ್ ವೆಯ್ಟ್ ಬಂದು 20 ಗ್ರಾಮ್ಸ್. ನಾನು ಹೇಳ್ದಾಗೆ 1.5 ಗ್ರಾಮ್ 2 ಗ್ರಾಮ್ಸ್ ಏನೋ ಸ್ಟೋನ್ಸ್ ಇದೆ. ಸೊ ಅದು ಮೈನಸ್ ಆಯಿತು. ಸೊ ಇದ್ರದ್ದು ಅಷ್ಟೇ ನನ್ನ ಪ್ರೈಸ್ ಎಷ್ಟಾಯಿತು ಅಂತ ರಿವೀಲ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅದೇ ಹೇಳ್ದಂಗೆ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಎಲ್ಲ ಅರಿಶಿನ ಅವತ್ತು ಪೂಜೆ ಮಾಡಿದ್ವಿ, ಅರಿಶಿನ ಕುಂಕುಮ ಎಲ್ಲ ಅಲ್ಲಲ್ಲೇ ಕುತ್ಕೊಂಡಿದೆ, ಕ್ಲೀನ್ ಮಾಡಬೇಕು. ನೋಡಿ ಡಿಸೈನ್
ನಿಮಗೆ ಝೂಮಲ್ಲಿ ತೋರಿಸ್ತೀನಿ. ಈ ಪೆಂಡೆಂಟ್ ಇದೆ. ಸೊ ಆ ಕಡೆ ಈ ಕಡೆ ಸ್ವಲ್ಪ ರಿಂಗ್ ಥರ ಏನೋ ಬಂದು ರೌಂಡಾಗಿ ಡಿಸೈನ್ ಬಂದು ಅದರಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ. ಇನ್ನು ಮೇಲೆಲ್ಲ ಫುಲ್ಲು ಲಕ್ಷ್ಮೀದೇ ಇದೆ. ದೊಡ್ಡ ಸೈಜು ಚಿಕ್ಕ ಸೈಜು ಆ ಥರ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನಾನು ಕೂಡ ಹಾಕೊಂಡು ನೋಡಿದೆ, ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ. ನಂದು ಬ್ಲೌಸ್ ಬಂದು ಬೋಟ್ ನೆಕ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಹಾಕೊಂಡು. ನೀವೇನಾದರೂ ಜ್ಯುವೆಲ್ರಿ ಶಾಪ್ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ ಅಂದರೆ ಆದಷ್ಟು ಟ್ರೆಡಿಷ್ನಲ್ ವೇರಲ್ಲಿ ಹೋಗಿ. ನನಗಿದೊಂದು 2-3 ಟೈಮ್ಸ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಜೀನ್ಸು ಟಿ ಶರ್ಟ್ ಹಾಕೊಂಡು ಹೋಗಿರ್ತೀನಿ. ಈ ಥರ ಏನಾದರೂ ಜ್ಯುವೆಲ್ರಿ ತೊಗೋಬೇಕು ಅಂತ ನೋಡಿದಾಗ ಅದು ಹಾಕೊಂಡ್ರೆ ಅದು ಏನಂತ ಅದು ಒರಿಜಿನಾಲಿಟಿನೇ ಗೊತ್ತಾಗೋದಿಲ್ಲ, ಅದು ಹೆಂಗೆ ಕಾಣುತ್ತೆ ಅಂತ. ಸೊ ಹಾಗಾಗಿ ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಅಂತ ಹೇಳ್ತೀನಿ. ಸೊ ಆದಷ್ಟು ಎತ್ನಿಕ್ ವೇರ್, ಟ್ರೆಡಿಷ್ನಲ್ ವೇರ್ ಆ ಥರದ್ರಲ್ಲೇ ಹೋಗಿ. ಬಂದು ಆ್ಯಂಟಿಕ್ ಪೀಸ್ ಆಗಿದೆ. ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತಾರಲ್ಲ ಆ ಥರ ಇದು. ಈ ಥರ ಒಂದು ಟ್ರೆಡಿಷ್ನಲ್ ಸ್ಯಾರಿ ಏನಾದರೂ ಹಾಕೊಂಡ್ರೆ ಇದು ಒಂದೇ ಪೀಸ್ನ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಿಮ್ಗೊಂದು ಐಡಿಯಾ ಬರ್ತಿದೆ ಅನ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಅವಳಿಗೂ ಚೆನ್ನಾಗಿ ಕಾಣ್ತಾ ಇತ್ತು, ನನಗೂ ಚೆನ್ನಾಗಿ ಕಾಣ್ತಿದೆ ಇದು. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ಲಾಸ್ಟಲ್ಲಿ ನಾನು ಕೆಲವೊಂದು ಫೋಟೋಸ್ ಕೂಡ ಹಾಕ್ತೀನಿ. ವೈನಿದೆ ಹಾಕೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಕೆಳಗಡೆ ಕೂತಿದ್ದೀನಿ, ಆರಾಮಾಗಿ ಕಂಫರ್ಟಬಲ್ ಇದೆ. ಮೇಲ್ಗಡೆ ಕೂತ್ಕೊಂಡು ಆ ಸೀರೆ ಸರಿಯಲ್ಲಿ ನನಗಂತೂ ಸ್ಯಾರಿ ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ. ಸೀರೆ ಸರಿ ಎಲ್ಲ ಅದು ಇದು ಎಲ್ಲ ರಿಸ್ಕೇ ಬೇಡ ಅಂದ್ಬಿಟ್ಟು ಆರಾಮಾಗಿ ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ವೈನಿದಿದ್ದು ಒಂದು ಇಯರಿಂಗ್ ಸೆಟ್ ಹಾಕಿದ್ದೀನಿ. ಇದು ಬಂದು ಡೈಮಂಡ್ ಇಯರಿಂಗ್. ವೈನಿದಿಗೆ ನನ್ನ ಅಕ್ಕ ಅಂದರೆ ಅವಳ ದೊಡ್ಡಮ್ಮ ಅವಳ ಬರ್ಡೇಗೆ ಗಿಫ್ಟ್ ಮಾಡಿದ್ದಂಥದ್ದು. ಇದನ್ನು ನಾವು ನವರತ್ನಲ್ಲಿ ಅನಿಸುತ್ತೆ ತೊಗೊಂಡಿದ್ದು ಆ ಟೈಮಲ್ಲಿ. ನವರತ್ನ ಜಾಸ್ತಿ ಕಾಸೋ ನೆನಪಿಲ್ಲ. ಇದು ಮತ್ತೆ ಒಂದು ಬ್ರೇಸ್ಲೆಟ್ ನಮ್ಮ ಅಪ್ಪ ಗಿಫ್ಟ್ ಮಾಡಿದ್ರು. ಸೊ ಅದೆರಡನ್ನೂ ನಾವು ಅಲ್ಲಿ ತೊಗೊಂಡಿದ್ದು. ಅವಳದು ಅಂತ ಇದೊಂದು ಇಯರಿಂಗ್ ಇದೆಯಲ್ಲ, ಸೊ ಹಾಗಾಗಿ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ, ವೈಟ್ ಸ್ಟೋನ್ ಇರೋದ್ರಿಂದ. ಹಾಗಾಗಿ ಎರಡನ್ನೂ ಒಂದೇ ಇದಕ್ಕೆ ಹಾಕಿಟ್ಟಿದ್ದೀನಿ ಬಾಕ್ಸ್ಗೆ, ಅವಳದೇ ಒಂದು ಸೆಟ್ ಇರಲಿ ಅಂತ. ನಾವು ಅವಾಗ ಎಷ್ಟು ಪೇ ಮಾಡಿದ್ವಿ ನನಗೆ ನೆನಪಿಲ್ಲ. ನಿಮಗೆ ಗೊತ್ತೇ ಇರುತ್ತೆ ಡೈಮಂಡ್ ಎಷ್ಟು ಕಾಸ್ಟ್ಲಿ ಅಂತ. ಇದರಲ್ಲಿ ಪರ್ ಸ್ಟಡ್ಡಲ್ಲಿ 3 ಸ್ಟೋನ್ಸ್ ಏನೋ ಇದೆ ಡೈಮಂಡ್ದು. ಸೊ ಇದು ಕಾಸ್ಟ್ಲಿನೇ ಆಗಿತ್ತು ಆ ಟೈಮಲ್ಲಿ ನಾವು ತೊಗೊಂಡಾಗ. ಇದು ಚೆನ್ನಾಗಿದೆ. ಅವಳು ಒಂದು 5 years ಆ ಥರ ಎಲ್ಲ ಬಂದಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಈ ನೆಕ್ಲೆಸಿಗೆ ಇದನ್ನು ಪೈರಪ್ ಕೂಡ ಮಾಡ್ಬೋದು, ಮ್ಯಾಚ್ ಆಗುತ್ತೆ. ಸೊ ಇಷ್ಟು ನಾನು ತೊಗೊಂಡಿದ್ದು ನವರತ್ನಲ್ಲಿ. ಕೆಲವೊಂದು ಸಲ ಅವಳಿಗೆ ದಾರ ಅದು ಹಿಂದೆ ಹಾಕ್ತೀವಲ್ವಾ, ಬ್ಯಾಕ್ ಚೈನ್ ಬದಲು ದಾರ ಹಾಕ್ತೀವಲ್ವಾ, ಅದು ಇರಿಟೇಟ್ ಆಗಬಾರ್ದು. ಏನಾದರೂ ಹಿಂಸೆ ಅನ್ಸಿದ್ರೆಲ್ಲ ದಾರನ ಕಿತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ ಅಂದ್ಬಿಟ್ಟು ನಾನು ಈ ಥರದ್ದು ಬಂದು ಬ್ಯಾಕ್ ಚೈನ್ ತೊಗೊಬಂದೆ. ಇದು ಬಂದು ಸಿಲ್ವರ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರ್ತಾರೆ. ಯಾರಿಗೆಲ್ಲ ಗೊತ್ತಿರಲ್ಲ ಅವರು ಇದಕ್ಕೆ ಆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ ಇದು. ನನ್ನ ಹತ್ರ ಆಲ್ಮೋಸ್ಟ್ ಒಂದು 3 ಸರಕ್ಕೇನೋ ಬ್ಯಾಕ್ ಚೈನ್ ಇಲ್ಲ. ಸೊ ಇದನ್ನ ಒಂದು ತೊಗೊಂಡ್ರೆ ಸಾಕು, ನೀವು ಎಲ್ಲ ಸರಕ್ಕೂ ಹಾಕೋಬಹುದು. ಇದನ್ನ ಈ ಥರ ಜಿಪ್ ಲಾಕ್ ಕವರಲ್ಲೇ ಹಾಕಿ ಇಡಬೇಕು ಆಫ್ಟರ್ ಯೂಸ್. ಇಲ್ಲ ಅಂದರೆ ಇದು ಶೇಡ್ ಹೋಗೋ ಚಾನ್ಸಸ್ ಇರುತ್ತೆ, ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನೀವು ಬೇಕಂದ್ರೆ ಮತ್ತೆ ಗೋಲ್ಡ್ ನೀರನ್ನ ಹಾಕಿಸ್ಕೊಂಡು ಪಾಲಿಶ್ ಮಾಡಿಸ್ಕೋಬಹುದು. ಇದು ಚೆನ್ನಾಗಿದೆ. ಇದಕ್ಕೆ ನಾನು 1500 rupees ಏನೋ ಪೇ ಮಾಡಿದೆ. ವರ್ತ್ ಅನ್ನಿಸ್ತು ನನಗೆ. ಸುಮ್ಮನೆ ಎಲ್ಲ ಸರಕ್ಕೂ ನಾವು ಬ್ಯಾಕ್ ಚೈನ್ 2 grams 3 grams ಹಾಕಿಸ್ತೀವಿ ಅಂದರೆ ವೇಸ್ಟ್ ಅಂತೀನಿ. ಅದ್ರ ಬದಲು ಒಂದು ಜ್ಯುವೆಲ್ರಿನೇ ತೊಗೊಬಿಡ್ಬೋದು. ಸೊ ಹಾಗಾಗಿ ಇದು ಬೆಸ್ಟ್ ವೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಿಮಗೆ ಈ ಥರ ರಿಂಗ್ ಟೈಪು ಸಿಗುತ್ತೆ, ಮತ್ತು ಗುಂಡು ಥರದ್ದು ಸಿಗುತ್ತೆ, ಡಿಸೈನ್ಸಲ್ಲೂ ಸಿಗುತ್ತೆ. ನೀವು ನೋಡಿ ತೊಗೋಬೇಕು. ಈ ರಿಂಗಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೈಜಸ್ಸು ಸಿಗುತ್ತೆ. ಸೊ ನಾನು ನನ್ನ ಒಂದು 3 ಸರಕ್ಕೂ ಮ್ಯಾಚ್ ಆಗಬೇಕು. ಸೊ ಆ ಥರ ನಾನು ತೊಗೊಂಡು ಬಂದೆ ಇದನ್ನ ಇದಕ್ಕೆ ಹಾಕೊಂಡು ಹಾಕೋಬಹುದು. ಕೆಲವೊಬ್ರು ಈ ದಾರ ಹಿಂದೆ ಬರೋದು ಅದೆಲ್ಲ ಚೆನ್ನಾಗಿ ಅನ್ಸಲ್ಲ ಅಂತಾರೆ. ಸೊ ಅವರಿಗೆ ಇದು ಬೆಸ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು. ಇದು ಪ್ಯೂರ್ ಸಿಲ್ವರ್ಗೆ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೆಕ್ಲೆಸ್ ಇಷ್ಟ ಆಯ್ತಾ ಅಂತ ಹೇಳಿ ನಾನು ಈ ವಿಡಿಯೋ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ನಾನು ಝೂಮಲ್ಲಿ ನಿಮಗೆ ಹೇಗೆ ಕಾಣ್ತಿದೆ ಏನು ಅಂತ ತೋರಿಸ್ತೀನಿ. ವೈನಿದಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ ಫೋಟೋಸ್ ಇದೆ, ನಾನು ಆ್ಯಡ್ ಮಾಡ್ತೀನಿ ಅದನ್ನು ಕೂಡ. ಸೊ ಹೀಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ನಾನು ಸುಮ್ಮನೆ ಏನು ರೆಡಿ ಆಗಿಲ್ಲ, ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇನೆ. ಈ ಸ್ಯಾರಿಯಿಂದ ಫುಲ್ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನಿ, ಸಖತ್ ಖುಷಿ ಆಗ್ತಿದೆ. ಯಾವ್ದಾರ ಪೂಜೆಗೆ ದೇವಸ್ಥಾನಕ್ಕೆ ಇದೆಲ್ಲ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ. ಹೀಗಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಇನ್ನು ಯಾರೆಲ್ಲ ಲೈಕ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಕಮೆಂಟ್ ಮಾಡಿ ನನ್ನ ಸ್ಯಾರಿ ಹೇಗಿತ್ತು ಮತ್ತೆ ನನ್ನ ನೆಕ್ಲೆಸ್ ಹೇಗಿತ್ತು ಅಂತ. ನಿಮ್ಗೋಸ್ಕರ ನಾನು ಟೈಮ್ನ ಸ್ಪೆಂಡ್ ಮಾಡಿ ಈ ಸ್ಯಾರಿ ಹಾಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಟ್ರೆಡಿಷನಲ್ ವೇರಲ್ಲಿ ಗೊತ್ತಾಗತ್ತೆ ನಮ್ಗೆ ಜ್ಯುವೆಲ್ರಿ ಹೇಗೆ ಕಾಣುತ್ತೆ ಅಂತ. ಸೊ ಆ ರೀಸನ್ಗೆ ನನ್ಗೆ ಎಲ್ಲೂ ಹೋಗ್ತಾ ಇಲ್ಲ, ಏನಿಲ್ಲ, ಈ ವಿಡಿಯೋಗೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಸ್ಯಾರಿ ಹಾಕೊಂಡೆ. ನಾನು ಯೂಶುವಲಿ ಸ್ಯಾರೀಸ್ ಎಲ್ಲ ರೇರ್ ಕೇಸಲ್ಲಿ ಹಾಕೋದು, ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಂತ. ಬಟ್ ವಿಡಿಯೋ ಮಾಡುವಾಗ ನಿಮ್ಗೊಂದು ಐಡಿಯಾ ಬರಲಿ, ಚೆನ್ನಾಗಿ ಅನ್ನಿಸ್ಲಿ, ಅದು ಏನಂತಾರೆ ಎಕ್ಸಿಬಿಟ್ ಮಾಡೋದು ಚೆನ್ನಾಗಿರ್ಲಿ ಅನ್ನೋ ರೀಸನ್ಗೆ ನಾನು ಸ್ಯಾರಿ ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಬಾಯ್ ಬಾಯ್.